ಕರೆಕ್ಟ್ ಲೈನ್ ಆಗಿದ್ದು ಫೋಟೋ ಆಲ್ಬಮ್ಗಳು. ಮಮ್ಮಿ ನೋಡಿ ಎಷ್ಟು ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ನೋಡ್ತಾಳೆ. ಎಲ್ಲಮ್ಮ ಓ ಅಪ್ಪ ನೋಡಿ ಎಷ್ಟು ಚೆನ್ನಾಗದೆ. ಎಲ್ಲವ ಶಬರಿಮಲೆಗೆ ಹೋಗ್ತಾ ಇದ್ದದ ಅಣ್ಣಾರು ಬಸ್ ಮಾಡ್ಕೊಂಡು ಹೋಗೋರು. ಎದುರುಗಡೆ ನಿಂತ್ಕೊಂಡು ಗ್ಲಾಸಲ್ಲಿ ತೆಗಿಯೋದು. ಯಾವ್ದಪ್ಪ? ಶುಕ್ರವಾರ ಅವ್ನ ರೂಮಿಗೆ ಹೋಗಿ ಎತ್ಕೊಂಡೋಗಿ ಮಗನ ತಕೊಂಡ್ಬಂದಿದ್ದ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ಬಂದಿದ್ದೀನಿ ನಮ್ಮ ಅಜ್ಜಿ ಊರಿಗೆ. ಸೊ ನಾನು ಮಾತ್ರ ಅಲ್ಲ, ನನ್ನ ಇಡೀ ಫ್ಯಾಮಿಲಿನೇ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಅಜ್ಜಿ ಊರು ಎಲ್ಲಿದೆ ಅಂತ ಕೇಳಿದ್ರೆ, ನಮ್ಮ ಅಜ್ಜಿ ಊರಿರೋದು ರಾಮನಗರ ಹತ್ರ SRS ಬೆಟ್ಟ ಅಂತ ಒಂದಿದೆ, ಅಂದರೆ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ಅಂತ ಇದೆ. ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ. ಸೊ ಅಲ್ಲಿಂದ 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ KG ಹೊಸಳ್ಳಿ ಅಂತ ಬರುತ್ತೆ. ಸೊ ಅದೇ ನಮ್ಮ ಅಜ್ಜಿ ಊರು, ಅಂದರೆ ನನ್ನ ಅಮ್ಮನ ತವ್ರ ಮನೆ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಇಡೀ ಫ್ಯಾಮಿಲಿದು ಸ್ವಲ್ಪ ಫನ್ ಇರುತ್ತೆ. ಜೊತೆಗೆ ಈ ನಡುವೆ ಎಕ್ಸ್ಪ್ಲೋರ್ ಆಗ್ತಾ ಇರೋಂಥ ಒಂದು ಹಿಡನ್ ಪ್ಲೇಸ್ನ ನೋಡೋದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಜಾಗ ಏನು ಎತ್ತಂತ ತಿಳ್ಕೊಬೇಕಾದ್ರೆ ನೀವು ಈ ವಿಡಿಯೋನ ಪೂರ್ತಿ ನೋಡಬೇಕಾಗುತ್ತೆ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ಲ. ಸೊ ಲೆಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಊರ ಕಡೆ ಬಂದರೆ ಮನೇಲಿರೋದಕ್ಕಿಂತ ಜಾಸ್ತಿ ತೋಟದ ಮನೇಲಿರೋದಕ್ಕೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಒಂದು ರೀತಿ ಹೆವಿ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಈ ಅಟ್ಯಾಚ್ಮೆಂಟ್ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ತೋಟದೊಳಗೆ ಎಂಟ್ರಿ ಕೊಡ್ತಿದ್ದಾಗೇ ನನಗೆ ಕಾಣಿಸಿದ್ದು ಈ ಗಿಡ. ನಮ್ಮ ಕಡೆ ಇದನ್ನು ಗಾಣಿಕೆ ಗಿಡ ಅಂತ ಕರಿತೀವಿ. ಅದರಲ್ಲಿ ಬಿಡುವಂಥ ಈ ಕಪ್ಪು ಹಣ್ಣು ನಮಗೆ ಸಿಕ್ಕಾಬಟ್ಟೆ ಇಷ್ಟ, ಸಿಕ್ಕಾಬಡೆ ತಿಂತೀನಿ ಕೂಡ. ಜೊತೆಗೆ ಈ ಸೊಪ್ಪನ್ನು ಕಿತ್ಕೊಂಡು ಮನೆಯಲ್ಲಿ ಅಡುಗೆ ಮಾಡ್ತಾರೆ. ಈ ಸೊಪ್ಪಲ್ಲಿ ಸಿಕ್ಕಾಪಟ್ಟೆ ಪೌಷ್ಟಿಕಾಂಶ ಇರುತ್ತೆ ಅಂತ ಹೇಳ್ತಾರೆ. ಸೊ ಬಾಣಂತಿಯರಿಗೆ ತುಂಬಾ ಮಾಡಿಕೊಡ್ತಾರೆ ಈ ಸೊಪ್ಪನ್ನು. ಸೊ ನಿಮ್ಮ ಕಡೆ ಈ ಗಿಡನ, ಈ ಹಣ್ಣನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಮುಖಾಂತರ ಹೇಳಿ. ಗಿಡಗಳು ಪರ್ಟಿಕ್ಯುಲರ್ ಆಗಿ ಇಂಥ ಕಡೆನೇ ಅಂತ ಇಲ್ಲ, ಎಲ್ಲ ಕಡೆನೂ ಬರುತ್ತೆ. ಸೊ ನಮ್ಮ ತೋಟದಲ್ಲಿ ನಿಂಬೆಹಣ್ಣಿನ ಗಿಡ ಹಾಕಿದ್ರು. ಇದೊಂಥರ ಸ್ಪೆಷಲ್ ನಿಂಬೆಹಣ್ಣಂತೆ. ಬಟ್ ಈ ಗಿಡ ನೋಡಿ, ಇದು ತುಂಬಾ ಹಾಳಾಗಿದೆ, ಅಂದರೆ ಪೂರ್ತಿ ಒಣಗೋಗ್ಬಿಟ್ಟಿತ್ತು, ಏನೋ ರೋಗ ಬಿದ್ದು ಹಾಳಾಗಿತ್ತು ಅಂತ ಹೇಳಿದ್ರು. ಸೊ ಪೂರ್ತಿ ಗಿಡದಲ್ಲಿ ನಿಂಬೆಹಣ್ಣು ಬಿಟ್ಟಿತ್ತು, ಬಟ್ ಪೂರ್ತಿ ಎಲೆ ಎಲ್ಲ ಬಿದ್ದು ಪೂರ್ತಿ ಹಾಳಾಗಿತ್ತು. ಸೊ ಹಾಗಾಗಿ ಆ ನಿಂಬೆ ಗಿಡದ ಜೊತೆ ಬೆಳೆದಿತ್ತು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಟರ್ ಫ್ರೂಟ್ ಮರ ಅಂತೆ. ಸೊ ಈ ಬಟರ್ ಫ್ರೂಟ್ ಬಿಡೋದಕ್ಕೆ ಮಿನಿಮಮ್ ಇನ್ನೂ 2 ಇಯರ್ಸ್ ಬೇಕು. ಅಂದರೆ ಇದುವರೆಗೂ ಹಾಕಿದ್ದಕ್ಕಿಂತ ಇನ್ನೂ 2 ವರ್ಷ ಆದಮೇಲೆ ಹಣ್ಣು ಬರುತ್ತೆ ಅಂತ ಹೇಳಿದ್ರು ನಮ್ಮ ಮಾವ. ಬಟರ್ ಫ್ರೂಟು ನಿಂಬೆಕಾಯಿ ಇರೋವಂಥ ಕಡೆ ಒಂದು ಸೈಡಲ್ಲಿ ಪರಂಗಿಕಾಯಿನೂ ಕೂಡ ಹಾಕಿದ್ರು, ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಈ ಕಡೆಯಿಂದ ಕಾಂಪೌಂಡಿಂದ ಆ ಕಡೆಗೆ ಸೀಮೆ ಹುಲ್ಲು ಕೂಡ ಹಾಕಿದ್ರು. ಯಾಕೆಂದರೆ ನಮ್ಮ ಮಾವ ಅವ್ರದ್ದು ಹಸುಗಳಿದೆಯಲ್ಲ, ಸೊ ಹಾಗಾಗಿ ಅದು ಕೂಡ ಇತ್ತು. ಈ ಸೈಡ್ ಕಾಣ್ತಾ ಇರೋದೆಲ್ಲ ನಿಂಬೆ ಗಿಡನೇ. ಒಂದು ಸೈಡಿಗೆ ನಿಂಬೆ ಗಿಡ ಇದೆ, ಇನ್ನೊಂದು ಸೈಡಿಗೆ ಬಟರ್ ಫ್ರೂಟ್ ಇದೆ. ಸೊ ನೆಕ್ಸ್ಟು ಆ ಕಡೆ ತೆಂಗಿನ ಮರಗಳೆಲ್ಲ ಇದೆಯಲ್ಲ, ಆ ಕಡೆಗೆ ತೈವಾನ್ ಸೀಬೆಕಾಯಿ ಬರುತ್ತಲ್ಲ, ತೈವಾನ್ ಸೀಬೆಕಾಯಿ ಹಾಕಿದ್ದಾರೆ. ಬಟ್ ಅದನ್ನೆಲ್ಲ ತೋರ್ಸೋಕೆ ಹೋಗಲಿಲ್ಲ. ಮತ್ತು ಇಲ್ಲೇನು ಕಾಣ್ತಾ ಇದೆ, ಇದು ನಮ್ಮ ತೋಟದ ಮನೆ. ಇದು ಹೆಂಗೆ ಅಂತ ಅಂದರೆ, ನಮ್ಮ ಮಾಮ ಚಿಕ್ಕದಾಗಿ ಒಂದೊಂದು ರೂಮ್ ಅಂತ ಕಟ್ಕೊಂಡು ಇವಾಗ ಅಷ್ಟು ದೊಡ್ಡ ತೋಟದ ಮನೆ ಆಗೋಗಿದೆ. ಇವತ್ತು ಅದು ಹೊಸದಾಗಿ ನಾನು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ, ಇದು ನಿಂಬೆಕಾಯಿ ಅಂತೆ ಗುರು. ಆ್ಯಕ್ಚುಲಿ ನಿಂಬೆ ಗಿಡದಲ್ಲಿ ಹೂವು ಬಿಡುತ್ತೆ, ಆ ಹೂವಿಂದ ನಿಂಬೆಕಾಯಿ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ ಗುರು. ನಾನೇನೋ ಪೀಚ್ ಥರ ಬಂದು ಆಮೇಲೆ ಕಾಯಿ ಆಗುತ್ತೆ ಅಂದ್ಕೊಂಡಿದ್ರೆ, ಇದು ಹೂ ಥರ ಬರ್ತಾ ಇದೆ. ನನ್ನ ಹಾಗೇನೆ ಇದುವರೆಗೂ ಯಾರ್ಯಾರು ಕನ್ಫ್ಯೂಸ್ ಆಗಿದ್ರಿ ದಯವಿಟ್ಟು ಕಮೆಂಟ್ ಹಾಕ್ರಪ್ಪ. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ನಾನೇನು ಗಿಡ ಗಂಟೆ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡು ಓಡಾಡ್ತಾ ಇದ್ದೆ. ಸೊ ನನಗೆ ಸಡನ್ ನನ್ನ ನೆನಪಾಗಿದ್ದು, ನನ್ನ ಮನೆಯವರೆಲ್ಲ ಎಲ್ಲೋದ್ರಪ್ಪ, ನಾನು ಒಬ್ಬಳೇ ಉಳ್ಕೊಂಡ್ಬಿಟ್ನಲ್ಲ ಅಂತ ಸುತ್ತ ನೋಡ್ತಾ ಇದ್ದೆ. ಸೊ ಸಡನ್ನಾಗಿ ಹೊಸ ಗಿಡಗಳನ್ನ ನೋಡಿಕೊಂಡು ಏನಾದ್ರು ಸಂಶೋಧನೆ ಮಾಡ್ತಾ ಇದ್ದಾರಾ ಅಂತ ಕೂಡ ಡೌಟ್ ಆಯಿತು. ಎಲ್ಲ ಹೆಣ್ಮಕ್ಳು ತೋಟಕ್ಕೆ ಹೊಲಕ್ಕೆ ಬಂದಾಗ ಏನು ಸಂಶೋಧನೆ ಮಾಡ್ತಾ ಇರ್ತಾರೋ ಅದರಲ್ಲಿ ಒಂದು ಸಂಶೋಧನೆ ನನಗೆ ಕಾಣಿಸಿದ್ದು ಈ ರೀತಿ. ಬರೀ ಇಂಥದೆಯಾ? ಅಲ್ಲಿಂದ ಮುಂದೆ ಬಂದು ನೋಡಿದ್ರೆ ನಮ್ಮ ಮಮ್ಮಿ ಸಂಶೋಧನೆನೆಲ್ಲ ಕ್ಲಿಯರ್ ಮಾಡಿ ಥರದ ಗುಡ್ಡೆ ಹಾಕ್ಕೊಂಡು ಕಂಕ್ಳಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು. ಪಾಪ ಇವರಿಬ್ಬರ ಸಂಶೋಧನೆಗೆ ಬಲಿಕ ಬಕ್ರ ಆಗಿದ್ದು ಮಾತ್ರ ನನ್ನ ತಂಗಿ. ಪಾಪ ಅವಳು ಲಂಗ ಸಮೇತ ಬಿಟ್ಟಿಲ್ಲ. ಲಂಗಕ್ಕೆ ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ತುಂಬಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಅವಳ ಸ್ಥಿತಿ ಪಾಪ ಚಿಂತಾಜನಕವಾಗಿತ್ತು.
ಈ ರೀತಿ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಸಂಶೋಧನೆ ಮಾಡುವಾಗ ಪಾಪ ನಮ್ಮನೆಯವ್ರಿಗೆ ಸೊಳ್ಳೆಗಳು ಒಂದೊಂದು ಗಿಫ್ಟ್ಗಳನ್ನ ಕೊಟ್ಟಿದ್ರು. ನಮ್ಮ ಜಾಗಕ್ಕೆ ನೀವು ಬರ್ಬೋದು, ನಿಮ್ಮ ಜಾಗಕ್ಕೆ ನಾವು ಬರಬಾರ್ದ ಅಂತೇಳಿ. ಆ ಗಿಫ್ಟ್ಗಳು ಹೇಗಿತ್ತು ಗೊತ್ತಾ? ಅವ್ರು ಸಂಶೋಧನೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಎತ್ಕೊಂಡು ಬಂದು ತೋಟದ ಮನೆ ಹಿಂದೆಗಡೆ ಗುಡ್ಡೆ ಹಾಕ್ಕೊಂಡಿದ್ರು. ಸೊ ಎಲ್ಲ ಇಲ್ಲಿಂದನೇ ಎತ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ. ನಮ್ಮ ಮಮ್ಮಿ ಅಂತ ಇವತ್ತು ಕುಡುಗೋಲೆಲ್ಲ ಹಿಡ್ಕೊಂಡು ಓಡಾಡಿದ್ದು. ಅಷ್ಟರಲ್ಲಿ ಮನೆಯಿಂದ ನಮ್ಮ ಆಂಟಿ ಪೈನಾಪಲ್ ಜ್ಯೂಸ್ ಮಾಡಿ ಕಳಿಸಿದ್ರು. ಸೊ ಇದನ್ನೆಲ್ಲ ಕೊಟ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ರೆಡಿಯಾಗಿ ಹಿಡನ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ. ಸೊ ಮನೆಯಲ್ಲೂ ಏನಾದ್ರು ಫನ್ ಆಗುತ್ತಾ ಏನು ಕತೆ ನೋಡೋಣ ಮುಂದೆ. ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಹಳೆ ಆಲ್ಬಮ್ಗಳು ನೋಡಿ ನೆನಪಾಯಿತು. ಸೊ ಹಳೆ ಆಲ್ಬಮನ್ನು ನೋಡೋದೇ ಒಂದು ರೀತಿ ಖುಷಿ ಆಗುತ್ತೆ. ಆವಾಗಿನ ಆಲ್ಬಮ್ಗಳು ಬರ್ತಾ ಇದ್ದಿದ್ದ ಸ್ಟೈಲ್ಗಳೇ ಬೇರೆ. ಸೊ ಇವಾಗ ಅದನ್ನೆಲ್ಲ ನೋಡಿದಾಗ ನಮ್ಮ ಹಳೆ ಮೆಮೊರೀಸು ಮತ್ತು ನಾವು ನೋಡದೇ ಇರೋವಂಥ ತುಂಬ ಜನನ ಇದರಲ್ಲಿ ನೋಡಿದ್ವಿ. ಅದರಲ್ಲೂ ನನಗಂತೂ ನನ್ನ ಅಪ್ಪ ಫೋಟೋ, ಹಳೆ ಫೋಟೋಗಳು ಸಿಕ್ಕಿದ್ದಂತೂ ನಿಜಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೆಲ್ಲ ಹೇಳ್ಕೊಳಕ್ಕೆ ಆಗೋದಿಲ್ಲ ನಿಜವಾಗ್ಲೂ. ಅಪ್ಪ ಅಮ್ಮ ಸೊ ಫ್ಯಾಮಿಲಿ ಹಳೆ ಫೋಟೋಗಳನ್ನ ನೋಡಿದಾಗ ಅದೊಂಥರ ಸ್ಪೆಷಲ್ ಫೀಲ್ ಕೊಡುತ್ತೆ. ನಿಜಕ್ಕೂ ನನ್ನ ಅಪ್ಪನ ನೋಡಿದಾಗ ನಿಜ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಈಗ 15 ವರ್ಷ ಮುಗಿದೋಯ್ತು ನಾವಪ್ಪ ಇಲ್ಲದೇ. ಮುಂಚೆ ನಾವಪ್ಪ ಬೆಳಗ್ಗೆ ಹೋಗಿ ಸಂಜೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾನು ನನ್ನ ತಮ್ಮ ಗಾಡಿ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ವಿ. ಗಾಡಿ ಸೌಂಡ್ ಆದರೆ, ಸ್ಲಿಪ್ಪರ್ ಸೌಂಡ್ ಆದರೆ ನಾವಪ್ಪ ಬಂತ ಅಂತ ಕಾಯ್ತಾಯಿದ್ವಿ. ಇವಾಗ 15 ವರ್ಷ ಮುಗಿದೋಯ್ತು ನಾವಪ್ಪ ಇಲ್ಲದೇ. ಸೊ ಅದೊಂಥರ ನೋವಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ತುಂಬ ಜನಕ್ಕೆ ಗೊತ್ತಿರುತ್ತೆ ಪೇರೆಂಟ್ಸ್ ಇಲ್ಲದೆ ಇರೋ ಅಂಥವ್ರಿಗೆ. ಸೊ ಇದೆಲ್ಲ ಹೇಳ್ಕೊಳಕ್ಕಾಗದೇ ಇರೋವಂಥ ನೋವುಗಳು ಅದು ಅನುಭವಿಸ್ತಾ ಇರೋರಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ. ಸೊ ಇದರಲ್ಲಿ ನನ್ನ ಅಪ್ಪನ ಫೋಟೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹೇಳಬೇಕು ಅಂದರೆ ಅಪ್ಪನ ನಿಜ ತುಂಬ ಮಿಸ್ ಮಾಡ್ಕೋತೀವಿ. ನಮ್ಮಪ್ಪಂದ ಏನು ಅಪ್ಪ ಹೀರೋ ನಮ್ಮಪ್ಪ ಅವಾಗ ಎಷ್ಟು ಚೆನ್ನಾಗದೆ ನೋಡು, ಎಷ್ಟು ಚೆನ್ನಾಗದ ನೋಡಪ್ಪ. ಓ ಅವಾಗ ಸೂರಿ ಮಾಮ, ಭೀಮಾ ಮಾಮ. ಅಯ್ಯೋ ಇವ್ರು ನಮ್ಮನೆ ಓನರ್ ಮಕ್ಕಳು. ಇವು ಇನ್ನ ಮಡಿಕೊಂಡವ್ರು. ಮಾಮ ನೋಡಿದ್ದೀರದ್ರಿ ಎಲ್ಲವ ಇಲ್ಲಿ ಸಿಳೆ ಕೆತ್ತಾ ಇದ್ದಾಗ ಕಾಲೇಜ್ ಅಮ್ಮಿ ನೋಡಿ ಎಷ್ಟು ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ನೋಡ್ತೋಡೆ. ಇಲ್ಲಿ ನೋಡ ನಿಮ್ಮ ಅಪ್ಪಲೇ ಎಲ್ಲವ. ಓ ನಮ್ಮಪ್ಪ ನೋಡಿ ಎಷ್ಟು ಚೆನ್ನಾಗದೆ. ಅಯ್ಯೋ ಇಲ್ಲಿ ಬ್ಲೂ ಶರ್ಟ್ ಈ ಪ್ಯಾಂಟ್ ಅದು ಫೇಸ್ ನೋಡು ಆಂಟಿ ಎಷ್ಟು ಚೆನ್ನಾಗೈತೆ. ನಾಗು ಮಾಮ ಇದು ಕೊನೆದು. ನಾಗು ಮಾಮ ಇದು ಎಷ್ಟು ಚೆನ್ನಾಗೈತೆ ನೋಡಪ್ಪ. ಹೀರೋ ತರ ಐತೆ ನೋಡ್ ನನ್ ಫೋಟೋನ ಹೆಂಗ್ ನೋಡ್ತಾವ ಕಳ್ಳನ್ ಮಗನ ತಮ್ಮ. ಮುಚ್ಬಿಟ್ಟವ್ರೆ ರಜಾ ನಿಂದು ಇದು ಫೋಟೋ. ಓ ಶುಕ್ರವಾರ ಅವ್ನ ರೂಮ್ಗೆ ಹೋಗಿ ಎತ್ಕೊಂಡೋಗಿ ಮಗನ ತಕೊಂಡ್ಬಂದಿದ್ದ. ಶುಕ್ರವಾರ ಅಂತ ಮಾಮನ್ ಏನ ಹಿಂಗಿದ್ಯಾ ಪಯ ಯವ್ವ ಹೆಂಗವ ನೋಡು ಗುಂಡಕ್ಕೆ ರಾಜು ಕಂದಲೇ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅದೇ ಇಲ್ಲಿ ಏನೆಲ್ಲ ಯಾರೋ ಫೋಟೋ ತೆಗ್ದಾಗ ಸರಿ ತೆಗಿಲಿಲ್ಲ. ಅಮ್ಮ ಕಾಣಿಸ್ತಾ ಇದ್ದತೆ ಸೋಡಿ ಬೇಕೆ. ಹತ್ತರಿಂದ ಕಾಣಿಸಲ್ಲ, ದೂರದಿಂದ ಕ್ಲಿಯರ್ ಆಗಿ. ಈಗ ಕಾಣಿಸೋದು. ಇವಾಗ ನೋಡು ಕ್ಲಾರಿಟಿ ಇವಾಗ. ಎಷ್ಟು ಚೆನ್ನಾಗದೆ ನೋಡ ಈ ಸೀರೆ ಇನ್ನ ಅದೇ ಇದ್ರಲ್ಲಿ ಕ್ಲಿಯಾರಿಟಿ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾದೆ. ಮೊಬೈಲ್ ಅದು ನಮ್ಮ ಕಣ್ಣಿಗಿಂತ ಕ್ಲಾರಿಟಿ ಐತೆ.
ನೋಡಿ ಎಷ್ಟು ಚೆನ್ನಾಗದೆ ನೋಡು. ಇವಾಗ ಅವಾಗಿರೋದಕ್ಕೂ ಇವಾಗಿರೋದಕ್ಕೆ ಎಲ್ಲ ಮಗ್ನೆ ಮಕ್ಕ ತೋರ್ಸು ಟಂಟಡಾನ್. ನಮ್ ಗೊಂಬೆ ಫಂಕ್ಷನ್ ಅಲ್ಲಿ ಯವ್ವ ಹೆಂಗಿದ್ದೀನಿ ನಾನು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅಯ್ಯೋ ಎಷ್ಟು ಕ್ಯೂಟ್ ಆಗವೆ ನೋಡು. ಇವ್ ನಮ್ ಚಿಟ್ಟೆ ನೋಡಿ ಎಷ್ಟು ಚೆನ್ನಾಗವನೆಮ್ಮ. ಇಲ್ಲಿ ನೋಡಲಿ ಎಷ್ಟು ಕ್ಯೂಟ್ ಆಗವನೆ. ಅದಿರ್ಲಿ ಇಲ್ಲಿ ನೋಡಿ ಇಲ್ಲಿ ಗೊಂಡೆ ಸುರ್ಸ್ಕೊಂಡು ಕಣ್ಣೀರ್ ಸುರ್ಸ್ಕೊಂಡು ಬೆಡ್ಶೀಟ್ ನಮ್ಮವ್ವ. ಓ ಎಷ್ಟು ಚೆನ್ನಾಗೈತೆ ನಮ್ಮವ್ವ. ಭರ್ಜರಿ ರೇಷ್ಮೆ ಸೀರೆ ಇದೆ. ಭರ್ಜರಿ ರೇಷ್ಮೆ ಸೀರೆ ಹಾಕ್ಬಿಟ್ಟೈತೆ. ಅಪ್ಪಯ್ಯ ಇಲ್ಲಿ ನೋಡಿಲಿ ಇಲ್ಲೇ ಸೀಗಡಿ ನೋಡಲಿ. ಹುಡುಗಿ ತೋರ್ಸೋದೆ ಅದನ್ನ ಹೆಂಗಿದ್ಯಾ ನೋಡಲ್ಲೇ ಸ್ಟೈಲೇ ನಾನಿದ್ದು ಸ್ಟೈಲು. ನಂಗೆ ಅವಾಗ ಹಂಗೆ ಮಾಡಿಸ್ತಾ ಇದ್ದಿದ್ದು ಮನೆ ಬರೀ ಬಾಪ್ ಕಟ್ಟು. ಇದೆಲ್ಲ ಫ್ಯಾಷನ್ ಶೋದು. ಇದೆಲ್ಲ ಫ್ಯಾಷನ್ ಶೋದು. ಇದು ನಂದು ಇಲ್ಲಡವ ಹುಬ್ಳಿ ಸ್ಟೈಲು. ಈ ಮೂತಿಗೂ ಆ ಮೂತಿಗೂ ಯಾವ ವ್ಯತ್ಯಾಸ ಐತೆ? ಅಲ್ಲವ್ವ ಹೆಂಗಿದ್ದೀನಿ ನೋಡು. ಇದು ಇನ್ನೊಂದು ಬರ್ತದೆ ಹಂಗೆ ನೋಡ್ತಾ ಇರು ನಿನ್ ರಿಯಾಕ್ಷನ್ ನೋಡ್. ಎಲ್ಲಾರ ಕಣ್ಣು ಅದ್ರ ಮೇಲೆ ಐತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಮ್ಮಿ ಚೆನ್ನಾಗಿಲ್ಲನೆ ಟೇಸ್ಟು ನೋಡು. ನನ್ನ ಮಗ ಮಕ್ಕೂಗ್ದೇಳು ಅವನಿಗೆ. ಬರೀ ಕಾಫಿ ಕುಡಿಯೋದು ಅಷ್ಟೇ ಕೂಡ ಟೇಸ್ಟ್ಲೆಸ್ ಕ್ರಿಯೇಚರ್ ನೀನು. ಬೇಡ ಟೇಸ್ಟೇ ಇಲ್ಲ. ಕೊನೆಗೂ ಆಲ್ಬಮ್ ಎಲ್ಲ ನೋಡಿಕೊಂಡು ಐಸ್ ಕ್ರೀಮ್ ಪಾರ್ಟಿ ಮಾಡಿಕೊಂಡು ನಾವು ಹೊರಟಿದ್ದೆ ಹಿಡನ್ ಪ್ಲೇಸ್ ನೋಡೋಣ ಅಂತ ಹೇಳಿ. ಆ್ಯಕ್ಚುಲಿ ಇದು ನಾನು ಮೊದಲನೇ ಸರಿನೇ ನೋಡ್ತಾ ಇರೋದು. ಸೊ ನನಗೂ ಗೊತ್ತಿರಲಿಲ್ಲ. ಈ ನಡುವೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ತುಂಬ ಜನ ಇದನ್ನು ಹಿಡನ್ ಪ್ಲೇಸ್ ಬಗ್ಗೆ ಹಾಕ್ತಾಯಿದ್ರು. ಸೊ ಅದನ್ನು ನನ್ನ ತಮ್ಮ ಒಂದು ಸಾರಿ ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದ, ಅಕ್ಕ ಇಲ್ಲಿಗೆ ಒಂದು ಸಾರಿ ಹೋಗ್ಬಿಟ್ಟು ಬರೋಣ ಅಂತ. ಬಟ್ ಆಶ್ಚರ್ಯ ಏನಂದರೆ ಅದು ನಮ್ಮೂರ ಹತ್ರನೇ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಇದನ್ನು ಫೋಟೋ ತೋರಿಸಿದಾಗ ಅಯ್ಯೋ ಇದು ನಮ್ಮೂರ ಹತ್ರನೇ ಇರೋ ಅಂಥದ್ದು ಅಂತ ಹೇಳಿದಾಗ ನಮ್ಗೆ ನಿಜ ಶಾಕ್ ಆಯಿತು. ಸೊ ಹಾಗಾಗಿ ಊರಿಗೆ ಹೇಗಿದ್ದರೂ ಹೋಗಿದ್ವಿ ಅಲ್ಲ, ಸೊ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಇವತ್ತು ಬಂದೆ. ಸೊ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಬರಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಇದು ರೇವಣಸಿದ್ದೇಶ್ವರ ಬೆಟ್ಟ ಅಂತ ಹೇಳಿದೆ ಅಲ್ಲ, ಸೊ ಅಲ್ಲಿಂದ ನಮ್ಮೂರಿಗೆ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಆದರೆ ನಮ್ಮೂರಿಂದ ಈ ಊರಿಗೆ 5.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಇದು ಬೆಟ್ಟದ ಮೇಲೆ ಇರುವಂಥ ಈಶ್ವರನ ಟೆಂಪಲ್. ಸೊ ಈಶ್ವರನ ಟೆಂಪಲ್ಗೆ ಏನು ಹತ್ಕೊಂಡು ಹೋಗ್ಬೇಕಾ ಬೆಟ್ಟನ, ಯಾರಪ್ಪ ಹೋಗ್ತಾರೆ ಅನ್ನೋ ಯೋಚನೆ ಬೇಡ. ಸೊ ಮೇಲ್ಗಡೆ ಬೆಟ್ಟದವರೆಗೂ ಹೋಗೋದಕ್ಕೆ ಪೂರ್ತಿ ರೋಡು ಇದೇನು ನೀವು ನೋಡ್ತಾ ಇದ್ದೀರಾ, ಈ ರೋಡ್ ಥರ ಈ ಥರ ಸಿಮೆಟ್ರಿ ರೋಡ್ ಇದೆ. ಸೊ ಹಾಗಾಗಿ ಆರಾಮ್ಸೆ ಬೆಟ್ಟದ ಮೇಲೆ ಹೋಗಿ ಬರ್ಬೋದು. ಸೊ ಈಗ ಸ್ವಲ್ಪ ಫೇಮಸ್ ಆಗ್ತಾ ಇರೋ ಕಾರಣ ಬೆಟ್ಟದ ಮೇಲೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂದರೆ ವಾಶ್ರೂಮ್ಸ್ ಇರ್ಬೋದು, ಮತ್ತು ಪಾರ್ಕಿಂಗ್ ಜಾಗ ಇರ್ಬೋದು, ಪ್ರತಿಯೊಂದೂ ನೀಟಾಗಿ ಇವಾಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಯಾವುದೇ ತೊಂದರೆ ಇಲ್ಲದೆ ಆರಾಮ್ಸೆ ಮೇಲೆ ಹೋಗಿ ಬರ್ಬೋದು. ಸೊ ಯಾರಾದರೂ ಟೆಂಪಲ್ ನೋಡಬೇಕು, ಇಲ್ಲ ಒಂದು ಒಳ್ಳೆ ಪ್ಲೇಸ್ನ, ಒಂದು ಒಳ್ಳೆ ವ್ಯೂ ಪಾಯಿಂಟ್ನ ನೋಡಬೇಕು ಅಂತ ಆಸೆ ಇಟ್ಕೊಂಡಿರೋರು ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿ. ನಿಜ ವ್ಯೂ ಪಾಯಿಂಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಲ್ಲೂ
ಅರ್ಲಿ ಮಾರ್ನಿಂಗು ಅಥವಾ ಸಂಜೆ ಟೈಮು ಸೂರ್ಯ ಮುಳುಗೋ ಟೈಮ್ ಇದೆಯಲ್ಲ, ಸೊ ಆ ಟೈಮಲ್ಲಿ ಹೋದ್ರಂತೂ ನಿಜಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಾವು ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡೇನೆ ಸಂಜೆ ಟೈಮಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ನಾವು ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದಾಗ ಮತ್ತು ನಾವು ಜಸ್ಟ್ ಫೋಟೋ ತೊಗೊಂಡಿದ್ದೇನೆ ವಾವ್ ಅನ್ನೋ ರೇಂಜಿಗೆ ಫೋಟೋಸ್ ಬಂದಿದೆ. ನಿಜಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಈ ಬೆಟ್ಟನ ವಿಸಿಟ್ ಮಾಡಬೇಕು ಅಂತ ಇದೆ, ಖಂಡಿತವಾಗ್ಲೂ ಒಂದು ಸಾರಿ ವಿಸಿಟ್ ಮಾಡಿ, ನಿಜಕ್ಕೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟೊಂದೆಲ್ಲ ಬ್ಲೇಡ್ ಹಾಕೋ ಅವಶ್ಯಕತೆ ಇಲ್ಲ, ನಾವೆಲ್ಲ ರೀತಿ ವ್ಯೂ ಪಾಯಿಂಟ್ ನೋಡಿದ್ದೀವಿ. ಇದೇ ಏನು ಮಹಾ ಅಂತ ಹೇಳೋರಿಗೆ. ಸೊ ಇದು ಯಾವ ರೀತಿ ಮೇಲ್ಗಡೆಯಿಂದ ಕಾಣಿಸ್ತಾ ಇತ್ತು ಮತ್ತು ಪಿಕ್ಚರ್ಸ್ ಎಲ್ಲ ಯಾವ ರೀತಿ ಬಂತು ಅಂತ ನೋಡೋದಕ್ಕೆ ಈ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಪ್ಪ. ಹೇಗಿತ್ತು ವ್ಯೂ? ಸೂಪರ್ ಆಗಿದೆ ಅಲ್ಲ? ಸೊ ನೋಡಿದ್ರಲ್ಲ, ನನಗೆ ಸಾಧ್ಯವಾದಷ್ಟು ಎಷ್ಟು ಕ್ಯಾಮ್ರಾ ವರ್ಕ್ ಆಗುತ್ತೆ ಸೊ ಅಲ್ಲಿವರೆಗೂ ಝೂಮ್ ಮಾಡಿ ಫೋಟೋ ವಿಡಿಯೋ ತೊಗೊಂಡಿದ್ದೀನಿ. ಅದು ಡ್ರೋನಲ್ಲೆಲ್ಲ ತೊಗೊಳ್ಳೋ ಅಂಥದ್ದು ನಮಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಸೊ ನನಗೆ ಹೇಗೆ ಗೊತ್ತು ಹಾಗೆ ವಿಡಿಯೋ ತೊಗೊಂಡಿದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಈಗ ಆಲ್ರೆಡಿ ಯಾರ್ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ, ಸೊ ಯಾರು ವಿಸಿಟ್ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಏನಾದರೂ ಯಾರಿಗಾದರೂ ಲೊಕೇಶನ್ ಡೌಟ್ ಇದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಅವ್ರಿಗೆ ಲೊಕೇಶನ್ ಖಂಡಿತವಾಗ್ಲೂ ಕಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗೋ ರೀತಿ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ, ಹೊಟ್ಟೆಗೆ ಹಾಕ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಗೊತ್ತೇ ಇದೆಯಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.